ಅನೇಕ ಪೋಷಕಾಂಶಗಳನ್ನು ಹೊಂದಿರುವಂಥ ಪಾಲಕ್ ಸೊಪ್ಪು ಇಲ್ಲದೆ ಅಡುಗೆ ಮನೆಯ ದಿನಚರಿ ಮುಗಿಯುವ ಉದಾಹರಣೆ ಕಮ್ಮಿ. ವಾರಕ್ಕೆ ಕನಿಷ್ಠ ಒಮ್ಮೆಯಾದರೂ ಕೂಡ ಪಾಲಕ್ ಸೊಪ್ಪನ್ನು ವಿವಿಧ ಅಡುಗೆಗಳಿಗೆ ಬಳಸಿಕೊಳ್ಳುವುದು ಗೊತ್ತೇ ಇದೆ. ಅನೇಕ ಪೋಷಕಾಂಶಗಳನ್ನು ಹೊಂದಿರುವಂಥ ಪಾಲಕ್ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿಯೂ ಇರುತ್ತದೆ ಅನ್ನೋದು ಗಮನಿಸಬೇಕಾದ ವಿಚಾರ. ಪ್ರಮುಖವಾಗಿ ಕೋವಿಡ್ ಸಾಂಕ್ರಾಮಿಕ ರೋಗದ ವೇಳೆ ಪಾಲಕ್ ಸೊಪ್ಪು ಬಳಸಿ ಮಾಡುವ ಕಷಾಯ ಕೂಡ ಜನಪ್ರಿಯವಾಗಿತ್ತು. ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಲಭ್ಯವಿರುವಂಥ ಪಾಲಕ್ ಸೊಪ್ಪು ಬಳಕೆಯಿಂದ ಹಲವು ಪ್ರಯೋಜನಗಳಿದೆ. ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಿರುವಂಥ ಪಾಲಕ್ನಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳು ಯಾವುವು, ಯಾಕೆ ಈ ಸೊಪ್ಪನ್ನು ಹೆಚ್ಚಾಗಿ ಬಳಸಬೇಕು ಅಂತ ತಿಳಿಯೋಣ ಬನ್ನಿ. ಕಬ್ಬಿಣಾಂಶ ಕಮ್ಮಿ ಇರುವವರು ಇದನ್ನು ಅಗತ್ಯವಾಗಿ ಬಳಸುವುದು ಸೂಕ್ತ. ಒಂದಲ್ಲ ಒಂದು ಜನರಿಗೆ ಹಿಮೋಗ್ಲೋಬಿನ್ ಸಮಸ್ಯೆ ಇದ್ದೇ ಇರುತ್ತೆ. ಜೊತೆಗೆ ಪಾಲಕ್ ಸೊಪ್ಪು ಬಳಸುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸೂಕ್ತ. ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚು ಇರುವುದು ಒಂದು ಕಡೆ, ಇನ್ನೊಂದು ಕಡೆ ಪೊಟ್ಯಾಷಿಯಂ ಕೂಡ ಹೆಚ್ಚಾಗಿ ಇರೋದ್ರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಎದುರಿಸ್ತಾ ಇರುವವರು ಈ ಸೊಪ್ಪು ಹೆಚ್ಚು ಬಳಸುವುದು ಸೂಕ್ತ. ಇನ್ನು ರಕ್ತದೊತ್ತಡ ಸಮಸ್ಯೆಗೂ ಇದು ರಾಮಬಾಣ. ರಕ್ತದೊತ್ತಡ ಸಮಸ್ಯೆಯನ್ನ 40 ವರ್ಷ ದಾಟಿದ ಹೆಚ್ಚಿನವರು ಅನುಭವಿಸ್ತಾ ಇರ್ತಾರೆ. ಕೆಲಸ ಮತ್ತು ವೈಯಕ್ತಿಕ ಸಮಸ್ಯೆಗಳಿದ್ದಾಗ ಬಿಪಿ ಹೆಚ್ಚಾಗುವುದು ಸಾಮಾನ್ಯ. ಬಿಪಿ ಶುಗರ್ ಎಲ್ಲ ಕಾಯಿಲೆಗಳಿಗೂ ಮೂಲ ಅಂತಾರೆ ವೈದ್ಯ ಲೋಕದವರು. ಪಾಲಕ್ ಸೊಪ್ಪಿನಲ್ಲಿ ನೈಟ್ರೇಸ್ ಅಂಶ ಹೇರಳವಾಗಿರೋದ್ರಿಂದ ಬಿಪಿ ಸಮಸ್ಯೆ ಎದುರಿಸುವವರು ಇದನ್ನ ಹೆಚ್ಚಾಗಿ ಬಳಸಿದರೆ ಉತ್ತಮ. ಮೂಳೆಗಳ ಬಲವೃದ್ಧಿಗೂ ಪಾಲಕ್ ಸೊಪ್ಪು ಸೇವನೆ ಒಳ್ಳೆಯದು. ಈಗಾಗಲೇ ಹೇಳಿದಂತೆ ಪಾಲಕ್ ಸೊಪ್ಪಿನಲ್ಲಿ ಪೋಷಕಾಂಶಗಳು ಹೇರಳವಾಗಿದೆ. ಪ್ರಮುಖವಾಗಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ವಿಟಮಿನ್ ಅಂಶಗಳು ಇರೋದ್ರಿಂದ ಅಡುಗೆಗೆ ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ಬಳಸಿದ್ರೆ ಮೂಳೆಗಳು ಬಲವೃದ್ಧಿಗೂ ಉತ್ತಮವಾಗುತ್ತೆ. ಇದನ್ನ ವೈದ್ಯರು ಕೂಡ ಶಿಫಾರಸು ಮಾಡ್ತಾರೆ. ಕಣ್ಣಿನ ಸಮಸ್ಯೆ ಇರುವವರಿಗೆ ಇದು ಉತ್ತಮ. ಪಾಲಕ್ ಸೊಪ್ಪಿನಲ್ಲಿ ಜಿಕ್ಸಾಂಥಿನ್, ಲುಟಿನ್ ಮತ್ತು ಬೀಟಾ ಕ್ಯಾರೋಟಿನ್ ಅಂಶಗಳು ಹೇರಳವಾಗಿದೆ. ಹಾಗಾಗಿ ಸಮೀಪ ದೃಷ್ಟಿ, ದೂರದೃಷ್ಟಿ ಸಮಸ್ಯೆ ಎದುರಿಸ್ತಾ ಇರುವವರು ಇದನ್ನು ಹೆಚ್ಚಾಗಿ ಬಳಸಿದರೆ ಕಣ್ಣಿನ ಸಮಸ್ಯೆಗೆ ಉತ್ತಮ. ರಕ್ತವನ್ನು ಸ್ವಚ್ಛಗೊಳಿಸಲು ಪಾಲಕ್ ಮದ್ದು. ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತವನ್ನು ಶುದ್ಧಿಗೊಳಿಸಲು ಇದು ಸಹಾಯಕಾರಿ ಆಗಲಿದೆ. ಪಾಲಕನ್ನು ಹೆಚ್ಚು ಬಳಸಿದರೆ ಮೊಡವೆ ಸಮಸ್ಯೆಯಿಂದ ಹೊರಬರಬಹುದು. ಜೊತೆಗೆ ಚರ್ಮದ ತ್ವಚೆಗೆ ಪಾಲಕ್ ಸೊಪ್ಪು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ. ಈ ಸೊಪ್ಪುಗಳು ಮೊಡವೆ ಹೋಗಲಾಡಿಸಲು ಸಹಕಾರಿಯಾಗಿವೆ. ಇದರ ಸಮೃದ್ಧ ಪೌಷ್ಟಿಕಾಂಶ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗಲಿದೆ. ಪಾಲಕ್ ಸೊಪ್ಪು ಹೆಚ್ಚಾಗಿ ಸೇವಿಸಿದರೆ ಆಗುವಂಥ ಸೈಡ್ ಎಫೆಕ್ಟ್ಗಳು. ಪಾಲಕ್ ಸೊಪ್ಪು ಕಬ್ಬಿಣದ ಅಂಶ ಸೇರಿದಂತೆ ಹಲವು ಪೋಷಕಾಂಶಗಳನ್ನು ಹೊಂದಿದ್ರೂ ಕೂಡ ಇದನ್ನ ಇತಿಮಿತಿಯಲ್ಲಿ ಸೇವಿಸಿದರೆ ಸೂಕ್ತ. ಅತಿ ಹೆಚ್ಚು ಸೇವಿಸಿದರೆ ಅಮೃತವು ವಿಷವಾಗುತ್ತೆ ಎನ್ನುವ ಹಾಗೆ ಪಾಲಕ್ ಸೊಪ್ಪಿನ ಬಳಕೆ ಮಿತಿ ಮೀರಬಾರದು. ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಪಾಲಕ್ ಸೊಪ್ಪಿನಲ್ಲಿ ಇರೋದ್ರಿಂದ ಇದರ ಅತಿಯಾದ ಬಳಕೆಯಿಂದಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆ ಎದುರಾಗಬಹುದು. ಜೊತೆಗೆ ಮೂತ್ರ ವಿಸರ್ಜನೆ ಸೇರಿದಂತೆ ಕಿಡ್ನಿಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ರಕ್ತದೊತ್ತಡದಲ್ಲಿನ ಕುಸಿತ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಖನಿಜಾಂಶವನ್ನು ಹೊಂದಿರೋದ್ರಿಂದ ಕಿಬ್ಬೊಟ್ಟೆ ನೋವು ಉಲ್ಬಣಗೊಳ್ಳಬಹುದು. ಜೊತೆಗೆ ಸಂಧಿಗಳಲ್ಲಿ ನೋವು ಎದುರಾಗಬಹುದು.